ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಬೂಟ್ 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 ವಿಶೇಷ ಕಾರ್ಯಕ್ರಮ. ಅರೆ ಏನ್ರಿ ಇದು ಬೂಟ್ 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 ಯಾವ ಬೂಟು ಅನ್ನುವಂಥದ್ದು ಅನೇಕರ ಪ್ರಶ್ನೆಯಾಗಿರಬಹುದು. ಕಳೆದ 3-4 ದಿವಸಗಳಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬೂಟಿನ ವಿಚಾರ ಸಾಕಷ್ಟು ಪ್ರಮಾಣದೊಳಗೆ ಹರಿದಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಹಾಗೆ ಬೂಟಿನ ವಿಚಾರ ಸಾಕಷ್ಟು ದೊಡ್ಡ ಪ್ರಮಾಣಕ್ಕೆ ಹೋಗಿ ಕೂತಿದೆ. ಏನದು? ಭಾರತೀಯ ಜನತಾ ಪಕ್ಷದ ಅಗ್ರಗಣ್ಯ ನಾಯಕ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಬಹಿರಂಗ ಪತ್ರವೊಂದನ್ನು ಬರೆದು 13 ಪ್ರಶ್ನೆಗಳನ್ನು ಕೇಳಿದ್ದಾರೆ ಬೂಟಿನ ವಿಚಾರವಾಗಿ. ಯಡಿಯೂರಪ್ಪನವರಿಗೆ ಸೋಮಶೇಖರ್ ಅವರು ಬೂಟಿನ ವಿಚಾರವಾಗಿ ಏಕೆ ಪ್ರಶ್ನೆಯನ್ನು ಕೇಳಿದ್ರು ಅನ್ನುವಂಥದ್ದು ಈಗಾಗಲೇ ಅನೇಕರಿಗೆ ಗೊತ್ತಾಗಿರಬಹುದು. ನಾನು ಮತ್ತೆ ಆ ವಿಚಾರಕ್ಕೆ ಹೋಗುವುದಿಲ್ಲ. ಭಾರತೀಯ ಜನತಾ ಪಕ್ಷದ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷ ನೈಸ್ ಸಂಬಂಧಪಟ್ಟ ಹಾಗೆ ಪತ್ರಿಕಾಗೋಷ್ಠಿಯ ನಂತರದಲ್ಲಿ ನಡೆದಂಥ ವಿಶೇಷ ಸಂದರ್ಶನದೊಳಗೆ ಬೂಟ್ ನೆಕ್ಕುವ ಬಗ್ಗೆ ಮಾತನಾಡಿದರು ಅನ್ನುವಂತಹ ಸುದ್ದಿಯನ್ನು ಹಿಡಿದುಕೊಂಡು ಒಂದಷ್ಟು ಕೆಲವೊಬ್ಬರು ಪ್ರತಿಭಟನೆಯನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೋಮಶೇಖರ್ ಅವರು ಕೂಡ ಒಂದು ಪತ್ರವನ್ನು ಬರೆದು 13 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು ಕಡೆಗೆ 13 ಪ್ರಶ್ನೆಯನ್ನು ಕೇಳಿರೋದ್ರ ಜೊತೆಗೆ ಹಾಲಿ ಇರುವ BJPಗರಿಗೆ ಮತ್ತೊಂದು ಅನುಮಾನ ಶುರುವಾಗಿದೆ. ಆ ಅನುಮಾನ ಏನು ಅನ್ನೋದು ಆಮೇಲೆ ಹೇಳ್ತಾನೆ. ಅವ್ರು ಕೇಳಿರೋ ಪ್ರಶ್ನೆಗಳು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಅದಕ್ಕೂ ಮುನ್ನ ಅವರು ಮೊದಲನೇ ಪುಟದಲ್ಲಿ ಬರೆದಿರ್ತಕ್ಕಂಥ ವಿಚಾರವನ್ನು ನಂತರದಲ್ಲಿ ನಿಮ್ಮ ಗಮನಕ್ಕೆ ತರ್ತಾನೆ. ಈಗ ಇರುವ ಪ್ರಶ್ನೆ ಮಾನ್ಯ ಯಡಿಯೂರಪ್ಪ ಅವರೇ ಅಂಥೇಳಿ ಒಂದನೇ ಪ್ರಶ್ನೆ ಅವ್ರದ್ದು, ಯಾವುದೇ ವ್ಯಕ್ತಿ BJPಗೆ ಬರಬೇಕಾದರೆ ಬೂಟು ನೆಕ್ಕಿ ಬರಬೇಕಾ? ಬೂಟು ನೆಕ್ಕುವ ಸಂಸ್ಕೃತಿ BJP ಒಳಗೆ ಇದೆಯಾ? BJPಯಲ್ಲಿ ಹಾಗಾದರೆ ಬೂಟು ನೆಕ್ಕುವವರಿಗೆ ಮಾತ್ರವೇ ಅವಕಾಶವೇ? ನಾನು ಯಾರ ಬೂಟನ್ನು ನೆಕ್ಕಿಲ್ಲ ಎನ್ನುವ ಕಾರಣಕ್ಕೆ ನನ್ನನ್ನು ಅಮಾನತು ಮಾಡಲಾಯಿತಾ? ನಾನು ಒಂದು ವೇಳೆ BJPಗೆ ಮರಳಬೇಕು ಎಂದರೆ ನಿಮ್ಮ ಬೂಟು ನೆಕ್ಕಬೇಕಾ? ನಿಮ್ಮ ಪುತ್ರ ಹಾಗೂ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಬೂಟು ನೆಕ್ಕಬೇಕಾ? ನೈಸ್ನ ದತ್ತುಪುತ್ರ ರುದ್ರೇಶ್ಗೆ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಪಾರ್ಟಿಯ ಸಂಪೂರ್ಣ ಜವಾಬ್ದಾರಿ ನೀಡಿದ್ದಾರಾ? ಕರ್ನಾಟಕ BJPಯನ್ನು ಮುನ್ನಡೆಸುತ್ತಿರೋದು ವಿಜಯೇಂದ್ರ ಅವರ ಅಥವಾ ನೈಸ್ ದತ್ತುಪುತ್ರನೋ? ನೈಸಿಂದ ಆದ ಸಮಸ್ಯೆ ಬಗ್ಗೆ ಸದನದಲ್ಲಿ ನಾನು ರೈತರ ಪ್ರಶ್ನೆ ಮಾಡಿದರೆ ರುದ್ರೇಶ್ ಎನ್ನುವ ಕ್ಷುದ್ರ ಗ್ರಹಕ್ಕೆ ಯಾಕೆ ಉರಿ? ಕ್ಷುದ್ರ ಗ್ರಹಕ್ಕೆ ಯಾಕೆ ಉರಿ? ಇಂತಹ ಕ್ಷುದ್ರ ಗ್ರಹವನ್ನು ನೀವು ಬೆನ್ನಿಗೆ ಕಟ್ಟಿಕೊಂಡು ಓಡಾಡುತ್ತೀರಾ ಎನ್ನುವುದೊಂದೇ ಆತನ ಐಡೆಂಟಿಟಿ. ಹಾಗಾದರೆ ಆತನ ಹೇಳಿಕೆಗೆ ನಿಮ್ಮ ಸಹಮತ ಇದೆಯೇ? ಬೂಟ್ ನೆಕ್ಕಬೇಕು ಎಂದು ನೀವು ಮತ್ತು ವಿಜಯೇಂದ್ರ ಬಯಸುತ್ತಿದ್ದೀರಾ? ಕರ್ನಾಟಕದ ಯಾವುದೇ ವ್ಯಕ್ತಿ BJPಯಲ್ಲಿ ಬೆಳೆಯಬೇಕು ಎಂದರೆ ಯಾರ ಬೂಟು ನೆಕ್ಕಬೇಕು? ಈ 13 ಪ್ರಶ್ನೆಗಳನ್ನು ಕೇಳಿ ನಿಮ್ಮಿಂದ ಉತ್ತರ ಬಯಸುತ್ತಿದ್ದೇನೆ. ನೀವು ಕರೆದಾಗ ನಮ್ಮ ರಾಜಕೀಯ ಜೀವನವನ್ನೇ ಒತ್ತೆ ಇಟ್ಟು BJP ಸೇರಿದ್ದಕ್ಕೆ ಕಿಂಚಿತ್ತೂ ಉಪಕಾರ ಸ್ಮರಣೆ ಇಲ್ಲದೆ ಬೆನ್ನು ಮೂಳೆ ಇಲ್ಲದ ವ್ಯಕ್ತಿಯನ್ನು ನೀವು ಛೂ ಬಿಟ್ಟಿದ್ದೀರಾ? ದಯಮಾಡಿ ಉತ್ತರದ ನಿರೀಕ್ಷೆಯಲ್ಲಿದ್ದೇನೆ. ಉತ್ತರ ಕೊಡಿ. ಮುಂದಿನ ನನ್ನ ನಿರ್ಣಯ ಏನಾಗಿರಬೇಕು ಎನ್ನುವ ದೃಷ್ಟಿಯಿಂದ ನೀವು ಕೊಡುವ ಉತ್ತರ ಬಹಳ ಮುಖ್ಯವಾದದ್ದು ಅಂತ ಸೋಮಶೇಖರ್ ಅವರು ವರ್ಷಾಂತ್ಯದ ಮುನ್ನ ದಿನ, ಸಹಜವಾಗಿ ಲೆಕ್ಕಾಚಾರದ ವಿಚಾರಕ್ಕೆ ಹೋಗುವುದಾದರೆ, ಆಡಿಟ್ ವಿಚಾರಕ್ಕೆ ಹೋಗುವುದಾದರೆ, ಲೆಕ್ಕ ಪರಿಶೋಧಕರ ವಿಚಾರಕ್ಕೆ ಹೋಗುವುದಾದರೆ ಮಾರ್ಚ್ 31 ಲೆಕ್ಕದ ಅಂತಿಮ ದಿನ, ವಾರ್ಷಿಕ ಲೆಕ್ಕದ ಅಂತಿಮ ದಿನದಂದು ಇದು ವರ್ಷಾಬ್ದಿಕ ಪತ್ರವಾಗಿ ಹೋಗಿಬಿಟ್ಟಿದೆಯಾ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ. ಈ 13 ಪ್ರಶ್ನೆಗಳಿಗೂ ಮುನ್ನ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳೋದಕ್ಕೂ ಮುನ್ನ ಯಡಿಯೂರಪ್ಪನವ್ರಿಗೆ ಪತ್ರ ಬರೆದದ್ದು ಯಾಕೆ ಎನ್ನುವಂಥದ್ದು ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅನೇಕರನ್ನು ಹುಬ್ಬೇರಿಸುವಂತಾಗಿದೆ. ನನ್ನನ್ನು ಅಮಾನತ್ತು ಮಾಡಿದ್ದು ನಿಮ್ಮ ಬೂಟ್ ನೆಕ್ಕಲಿಲ್ವಾ ಅಂತ ಕೇಳಿರುವ ಪ್ರಶ್ನೆಯನ್ನು ನೋಡಿದಾಗ ಅನೇಕರಿಗೆ ಅಚ್ಚರಿಯಾಗುತ್ತೆ. ಒಂದು ವೇಳೆ ನಾನು ವಾಪಸ್ BJPಗೆ ಬರಬೇಕೆಂದರೆ ಯಾರ ಬೂಟು ನೆಕ್ಕಬೇಕು ಅಂತ ಕೇಳಿರುವುದನ್ನು ನೋಡಿದರೆ ಇವರು BJPಗೆ ವಾಪಸ್ ಬರಬಹುದಾ ಅನ್ನುವ ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರಾ ಅಂತ ಈಗಾಗಲೇ ದುಗುಡ ಆರಂಭವಾಗಿದೆ ಹಲವರಲ್ಲಿ. ಅದರ ಜೊತೆ ಒಳಗೆ ರುದ್ರೇಶ್ ಒಬ್ಬ ಕ್ಷುದ್ರಗ್ರಹ ಅಂತ ಕರೆದಿದ್ದಾರೆ. ಯಾಕೆ ಅವ್ರಿಗೆ ಉರಿ? ಇವ್ರಿಗೆ ನೀವು ಬೆಂಬಲಿಸ್ತಾ ಇದ್ದೀರಾ ಅನ್ನುವಂಥದ್ದು. ಅದ್ರ ಜೊತೆ ಒಳಗೆ ಬೆನ್ನು ಮೂಳೆ ಇಲ್ಲದ ವ್ಯಕ್ತಿ ಇವರು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ.
ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರತಕ್ಕಂಥದ್ದು. ಮೂಲ ಬಿ ಜೆ ಪಿಗರಿಗಲ್ಲೂ ತಳಮಳ, ಕಾಂಗ್ರೆಸ್ಸಿಗರು ಚಿಂತನೆ ಮಾಡುವ ಪರಿಸ್ಥಿತಿ ಬಂದೊದಗಿದೆ. ಒಟ್ಟಿನೊಳಗೆ ಬೂಟ್ 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 ಚರ್ಚೆ ಆಗ್ತಾ ಇದೆ. ಆ ಬೂಟಿಗೆ ಪಾಲಿಷ್ ಯಾರು ಮಾಡ್ತಾರೆ, ಪಾಲಿಷ್ ಮಾಡುವ ವಿಧಾನಗಳೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ, ಮೊದಲನೇ ಪುಟದಲ್ಲೂ ಕೂಡ ನಿಮಗೆ ಗಮನಕ್ಕೆ ತರಬೇಕಲ್ವಾ. ಅವರು ಯಡಿಯೂರಪ್ಪನವರಿಗೆ 30/3/2020 ಪತ್ರ ಬರೆದಾಗ ಒಂದು ಹೇಳಿದ್ದಾರೆ, ಕರ್ನಾಟಕ ಬಿಜೆಪಿಯ ಧುರೀಣರು, ಹಿರಿಯ ನಾಯಕರು, ಕರ್ನಾಟಕದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ಕಾರಣಕರ್ತರಾದ ಮಾಜಿ ಮುಖ್ಯಮಂತ್ರಿಗಳು, ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯರು ಆದ ಯಡಿಯೂರಪ್ಪನವರೇ ಅವರ ಸಂಬೋಧನೆಯನ್ನು ಮಾಡಿದರೆ ಗೌರವಾನ್ವಿತವಾಗಿ. ನಿಮ್ಮ ಗಮನಕ್ಕೆ ಒಂದು ವಿಷಯ ತರಬೇಕಿದೆ, ಒಂದು ಪ್ರಶ್ನೆಯನ್ನು ಕೇಳಬೇಕಿದೆ. ನಾನು ನಿಮ್ಮ ನೇತೃತ್ವದ ಬಿಜೆಪಿ ಸರ್ಕಾರ ರಚನೆಯ ಭಾಗವಾಗಿ ಯಾವುದೇ ಆಮಿಷದ ಅಪೇಕ್ಷೆ ಇಲ್ಲದೆ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿ ನಿಮ್ಮ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಸಹಕಾರ ಸಚಿವನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಅದಕ್ಕೆ ನೀವು ನೀಡಿದ ಸಹಕಾರ ಬೆಂಬಲವನ್ನು ಗೌರವಿಸಿದ್ದೇನೆ. ಇದನ್ನು ಸದಾ ಸ್ಮರಿಸುತ್ತೇನೆ. ನಾನು ಮತ್ತೆ ಮುಂದೆ ಓದ್ತೇನೆ. ಅದಕ್ಕೂ ಮುನ್ನ ಅವರೊಂದು ವಿಶೇಷ ಲೈನನ್ನು ಪತ್ರಿಕಾಗೋಷ್ಠಿ ಅವ್ರು ಮಾಡಿದ ಆರೋಪಕ್ಕೆ ಎರಡನ್ನು ಏನಾಗಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ. ಯಾವುದೇ ಆಮಿಷ ಅಪೇಕ್ಷೆ ಇಲ್ಲದೆ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬಿ ಜೆ ಪಿ ಸೇರಿಕೊಂಡೆ ಅಂತ ಹೇಳಿದ್ದಾರೆ. ರುದ್ರೇಶ್ ಅವರು ಪತ್ರಿಕಾಗೋಷ್ಠಿಯೊಳಗೆ ಯಡಿಯೂರಪ್ಪನವರ ಋಣ ಸಂದಾಯದ ಅಗತ್ಯತೆ ಇಲ್ಲ, ಬೇರೆ ಋಣ ಸಂದಾಯವಾಗಿಲ್ಲವೇ ಕಾಲ ಬಂದಾಗ ಬಿಚ್ಚಿಡಿವೆ ಅಂತ ಹೇಳಿದ್ದಾರೆ. ಹಾಗಾದರೆ ಪ್ರಜಾಪ್ರಭುತ್ವದೊಳಗೆ ಯಾರನ್ನು ನಂಬುವುದು? ಯಡಿಯೂರಪ್ಪನವರು ಶುದ್ಧ ಹಸ್ತರಲ್ಲವೇ ಹಾಗಾದರೆ ಅನ್ನುವಂಥದ್ದು ಕೂಡ ಒಂದು ಚರ್ಚೆ ಇರಲಿ, ಅದು ಬೇಡ, ನಮಗೆ ಯಾಕೆ ಚರ್ಚೆ ಮಾಡೋಕೋಣ. ಸದಾ ಸ್ಮರಿಸುತ್ತೇನೆ ಅಂತಲೂ ಹೇಳ್ಕೊಂಡಿದ್ದಾರೆ. ನಾನು 2023 ವಿಧಾನಸಭಾ ಚುನಾವಣೆಯನ್ನು ಬಿ ಜೆ ಪಿ ಚಿಹ್ನೆ ಅಡಿಯಲ್ಲಿ ಗೆಲುವು ಸಾಧಿಸಿದ್ದೇನೆ. ಕ್ಷೇತ್ರದಲ್ಲಿ ಆದ ಬೆಳವಣಿಗೆಗಳ ಬಗ್ಗೆ ನಾನು ಧ್ವನಿ ಎತ್ತಿದ್ದೇನೆ ಹೊರತು ಬಿ ಜೆ ಪಿ ಪಕ್ಷವನ್ನು ಎಂದೂ ಟೀಕಿಸಿಲ್ಲ. ರಾಜ್ಯ ಬಿ ಜೆ ಪಿ, ಕೇಂದ್ರ ಬಿ ಜೆ ಪಿನ ನಾನು ಎಂದೂ ಟೀಕಿಸಿಲ್ಲ ಅನ್ನುವಂಥ ಅರ್ಥ. ಯಶವಂತಪುರ ಕ್ಷೇತ್ರದ ಕೆಲ ನಾಯಕರ ಮಾತುಗಳಿಗೆ ಬೇಸರ ಅನ್ನುವಂಥ ಮಾತು ಇದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಬಳಿಕ ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಅದರ ಬಗ್ಗೆ ನಾನು ಈಗ ವಿಮರ್ಶೆ ಮಾಡುವುದಿಲ್ಲ. ಮುಂದಿನ ದಿನಗಳಲ್ಲಿ ನನ್ನ ಬಿ ಜೆ ಪಿಗೆ ಸ್ವಾಗತಿಸಬಹುದು ಅಥವಾ ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸಬಹುದು. ನಾನಾಗಲೇ ಹೇಳಿದೆ, ತಳಮಳ 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 ಆರಂಭವಾಗಿದೆ ಬಿ ಜೆ ಪಿ ಕಾಂಗ್ರೆಸ್ನಲ್ಲಿ. ತಳಮಳ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ತಳ ಸೀಯುತ್ತೋ ಅರ್ಥವಾಗುವುದಿಲ್ಲ. ನಾನು ವಿಮರ್ಶೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮಾನ್ಯ ಯಡಿಯೂರಪ್ಪನವರೇ, ನೀವು ನನಗೆ ಒಮ್ಮೆ ಹೇಳಿದ್ದಿರಿ, ಸೋಮಶೇಖರ್ ನೀವು ಬಿ ಜೆ ಪಿ ಬಿಡಬೇಡಿ, ನನ್ನ ಪುತ್ರ ವಿಜಯೇಂದ್ರ ಸ್ವಲ್ಪ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾಗುತ್ತಾರೆ, ಎಲ್ಲವನ್ನೂ ವಿಜಯೇಂದ್ರ ಸರಿಪಡಿಸುತ್ತಾರೆ ಎಂದು ನಿಮ್ಮ ನಿವಾಸಕ್ಕೆ ಬಂದಾಗ ಭರವಸೆ ನೀಡಿದ್ದು ನನಗೆ ಇನ್ನೂ ನೆನಪಿದೆ. ನಾನು ನಿಮ್ಮ ಮಾತನ್ನು ಗೌರವಿಸಿ ಬಿ ಜೆ ಪಿಯಲ್ಲಿಯೇ ಇದ್ದೆ. ಆದರೆ ನಂತರ ದಿನಗಳಲ್ಲಿ ಕ್ಷೇತ್ರದ ನಾಯಕರುಗಳಿಂದ ಆದ ಸಮಸ್ಯೆಗಳು ಹಾಗೂ ಗೊಂದಲಗಳಿಂದಾಗಿ ಮನಸ್ಸಿಗೆ ಬೇಜಾರಾಗಿ ಪಕ್ಷದ ಕಾರ್ಯಚಟುವಟಿಕೆಗಳ ದೂರ ಉಳಿದಿದ್ದೇನೆ ಅಷ್ಟೇ. ಈ ವಿಚಾರಗಳೆಲ್ಲ ಈಗ ಮುಗಿದ ವಿಷಯ. ಕ್ಷೇತ್ರದ ನಾಯಕರುಗಳಿಂದ ಆದ ಸಮಸ್ಯೆ ಗೊಂದಲಗಳು, ಇದಕ್ಕೆ ಆಗ ನಗರ ಮಂಡಲದ ಅಧ್ಯಕ್ಷ ಆಗಿದ್ದಂಥ ಅನಿಲ್ ಚಳಗೇರಿಯವರಾಗಲಿ, ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಆಗಿದ್ದಂಥ ರಂಗರಾಜುರವರಾಗಲಿ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ನಿಮ್ಮಗಳಿಂದ ಅನ್ನುವುದ ಅರ್ಥ ಅದು ಅಂದರೆ ನೀವು ಅಂತಲ್ಲ, ಕ್ಷೇತ್ರದ ನಾಯಕರಿಂದ ಆದಂಥ ತೊಂದರೆ ಅನ್ನುವಂಥದ್ದು. ಈಗ ಮುಖ್ಯ ವಿಷಯ ಏನೆಂದರೆ, ದಿನಾಂಕ 16/3/2026 ವಿಧಾನಸಭೆ ಅಧಿವೇಶನದ ಪ್ರಶ್ನೋತ್ತರ ವೇಳೆಯಲ್ಲಿ ನನ್ನ ಮತಕ್ಷೇತ್ರ ನೈಸ್ ರಸ್ತೆಯ ಮೇಲೆ ಹಾದು ಹೋಗಿರುವ ಸೇತುವೆಗಳ ಅಗಲೀಕರಣ ಹಾಗೂ ನೈಸ್ನಿಂದ ಭೂಮಿ ಕಳೆದುಕೊಂಡ ರೈತರ ಪರವಾಗಿ ನಾನು ಮಾತನಾಡಿದ್ದು, ಅದಕ್ಕೆ ವಿರುದ್ಧವಾಗಿ ಸದಾ ನಿಮ್ಮ ಜೊತೆ ಸುತ್ತಾಡುವ ಮಾನ್ಯ ವಿಜಯೇಂದ್ರರ ಜೊತೆ ಹಾಗೂ ನಿಮ್ಮ ಕುಟುಂಬದ ಜೊತೆ ಆಪ್ತ ಸಂಬಂಧ ಇಟ್ಟುಕೊಂಡಿರುವ ಹಾಗೂ ನೀವೇ ಕೆಲವು ದಿನಗಳ ಹಿಂದೆ ಘೋಷಣೆ ಮಾಡಿದಂತೆ ಯಶವಂತಪುರ ಮುಂದಿನ ಬಿ ಜೆ ಪಿ ಅಭ್ಯರ್ಥಿ ಎಂದು ಬೋರ್ಡ್ ಹಾಕಿಕೊಂಡು ಓಡಾಡುತ್ತಿರುವ ಎಂ ರುದ್ರೇಶ್ ಎನ್ನುವ ಆಸಾಮಿ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ ಅವನಿಗೆ ಸಂಬಂಧವೇ ಇಲ್ಲದ ನೈಸ್ ವಿಷಯದ ಬಗ್ಗೆ ಹಾಗೂ ನನ್ನ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದು ಹೇಳಿಕೆ ನೀಡಿದ್ದಾನೆ. ಈತನ ಹೇಳಿಕೆ ಹೀಗಿದೆ: ಬಿ ಜೆ ಪಿಯಲ್ಲಿ ಯಾರ ಬೂಟು ನೆಕ್ಕಲು ಬರುತ್ತೀಯಾ ಎಂದು ಆತ ತನ್ನ ಎಲೆವಿಲ್ಲದ ನಾಲಿಗೆ ಹರಿಬಿಟ್ಟಿದ್ದಾನೆ. ನಾನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 6 ಬಾರಿ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿ 4 ಬಾರಿ ಜಯಶೀಲನಾಗಿರುತ್ತೇನೆ. ನನ್ನ ವಿಚಾರದಲ್ಲಿ ಈ ವ್ಯಕ್ತಿ ಇಷ್ಟೊಂದು ಹಗುರವಾಗಿ ಮಾತನಾಡುತ್ತಿದ್ದಾರೆ ಎಂದರೆ ಏನರ್ಥ? ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ನನ್ನ ಬಗ್ಗೆ ತೋರುವ ಪ್ರೀತಿ ವಿಶ್ವಾಸ ಎಂಥದ್ದು ಎನ್ನುವ ಅರಿವಿಲ್ಲದೆ ಅವಿವೇಕಿಗಳು ಮಾತ್ರ ಹೀಗೆ ಮಾತನಾಡಬಹುದು. ಕ್ಷೇತ್ರದ ಮೇಲೆ ನಾನು ಹಿಡಿತ ಇರಿಸಿಕೊಂಡಿದ್ದೇನೆ ಎನ್ನುವುದು ನಿಮಗಾದರೂ ತಿಳಿದಿದ್ದರೆ ಸಾಕು. ಈಗ ಇರುವ ಪ್ರಶ್ನೆ, ಮಾನ್ಯ ಯಡಿಯೂರಪ್ಪನವರೇ, 13 ಪ್ರಶ್ನೆಯನ್ನು ಆರಂಭದಲ್ಲಿ ಹೇಳಿಬಿಟ್ಟಿದ್ದೇನೆ.
ಬೂಟು ನೆಕ್ಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರಿಗೆ ಬರೆದಿರುವ ಪತ್ರ, ಆ ಉತ್ತರದ ನಿರೀಕ್ಷೆಯಲ್ಲಿರತಕ್ಕಂಥ ಸೋಮಶೇಖರ್ ಅವರಿಗೆ ಯಡಿಯೂರಪ್ಪನವರು ಉತ್ತರ ಬರೀತಾರ ಅಥವಾ ಯಡಿಯೂರಪ್ಪನವ್ರನ್ನ ಕರೆಸಿ ಮಾತನಾಡ್ತಾರ? ಸೋಮಶೇಖರ್ ಅವ್ರನ್ನ ಕರೆಸಿ ಯಡಿಯೂರಪ್ಪನವ್ರು ಮಾತನಾಡ್ತಾರ? ಇದೆಲ್ಲದಕ್ಕಿಂತ ಹೆಚ್ಚಿಗೆ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ನಾಯಕರ ಭಿನ್ನಾಭಿಪ್ರಾಯಗಳು, ತೊಂದರೆಗಳಿಂದ ನಾನು ಪಕ್ಷ ಬಿಡಬೇಕಾಯಿತು ಅನ್ನುವ ಅರ್ಥದ ಈ ಪತ್ರ. ಅದಕ್ಕೆ ಜೊತೆ ಒಳಗೆ ರುದ್ರೇಶೊಬ್ಬ ಕ್ಷುದ್ರ ಗ್ರಹ, ಆತನಿಗೇಕೆ ಉರಿ, ಇವೆಲ್ಲವೂ ಕೂಡ ಯಾವ ಮಟ್ಟದೊಳಗೆ ಚರ್ಚೆ ಆಗ್ತಿದೆ ಎನ್ನುವಂಥದ್ದು ಮುಖ್ಯವಾಗುವಂಥದ್ದು. ಅದೇ ರೀತಿ ಅನೇಕ ವಿಚಾರಗಳನ್ನು ಕೂಡ ಗಮನದಲ್ಲಿರಬೇಕಾಗಿರ್ತಕ್ಕಂಥದ್ದನ್ನು ಹೇಳ್ತಾ, ರುದ್ರೇಶ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪರಿಗೆ ಬರೆದಿರತಕ್ಕಂತಹ ಪತ್ರದ ಸಂಪೂರ್ಣ ವರದಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಹಾಗಂದಾಕ್ಷಣ ಇವರು ಬಿ ಜೆ ಪಿಗೆ ಹೋಗಿಬಿಡ್ತಾರೆ ಅನ್ನುವ ಚರ್ಚೆ, ಹಾಗಂದಾಕ್ಷಣ ಇವರು ಬಿ ಜೆ ಪಿಗೆ ಹೋಗಲ್ಲ ಅನ್ನುವ ಚರ್ಚೆ, ಹೋಗಬಹುದು, ಹೋಗುವುದಿಲ್ಲ, ಬರ್ತಾರೆ, ಬರುವುದಿಲ್ಲ, ಕಾದು ನೋಡ್ತಾರೆ, ಅವತ್ತಿನ ಏಟು ಅವತ್ತಿಗೆ ನೋಡೋಣ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ನಾವು ಆ ಚರ್ಚೆಗೆ ಹೋಗುವುದಿಲ್ಲ. ಸದ್ಯಕ್ಕೆ ಬೂಟ್ 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 ಪಾಲಿಶ್ ಏನು ನೋಡೋಣ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.